ದೇವಸ್ಥಾನದ ಧರ್ಮದರ್ಶಿಗಳ ಟ್ರಸ್ಟಿನ ಪದಾಧಿಕಾರಿಗಳು ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಆ ಪತ್ರಿಕಾಗೋಷ್ಠಿಯಲ್ಲಿ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಒಂದು ಅಕ್ರಮ ನಡೆದಿಲ್ಲ, ಎಲ್ಲವೂ ಸಹಿತ ಪಾರದರ್ಶಕವಾಗಿದೆ, ನಾವೆಲ್ಲದಕ್ಕೂ ರಸೀದಿ ಕೊಡ್ತೀವಿ ಅಂತಕ್ಕಂಥದ್ದನ್ನು ನಿಮ್ಮ ಮುಖಾಂತರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರ್ತಕ್ಕಂಥದ್ದನ್ನು ನಾನು ಗಮನಿಸಿದೆ. ನಾನು ಟ್ರಸ್ಟಿನ ಪದಾಧಿಕಾರಿಗಳಿಗೆ ಒಂದು ಮಾತನ್ನು ಕೇಳಲಿಕ್ಕೆ ಬಯಸ್ತೀನಿ. ಕುಂಬಳಕಾಯಿ ಕಳ್ಳ ಅಂದರೆ ನೀವು ಯಾಕಪ್ಪ ಹೆಗಲು ಮುಟ್ಕೊಂಡು ನೋಡ್ತಾ ಇದ್ದೀರಿ ಅಂತ. ಏಕೆಂದರೆ ನಾನು ಟ್ರಸ್ಟಿನ ಪದಾಧಿಕಾರಿಗಳು ದುಡ್ಡು ಹೊಡೆದಾರೆ ಅಂತಾಗಲಿ ಅಥವಾ ಅಧ್ಯಕ್ಷರು ದುಡ್ಡು ಹೊಡೆದಂತಾರೆ ಅಂತಾರೆ ಅಂತ ಹೇಳಿ ಆಗಲಿ ಯಾವುದೂ ಸಹಿತ ಹೇಳಿಲ್ಲ. ನಾನು ಅಲ್ಲಿ ಏನು ನಡೆದೈತಿ ಅಂತಂದು ಹೇಳ್ತೀನಿ ಅಂತ ಹೇಳಿದ್ದೆ. ಅಲ್ಲಿ ಏನೇನು ನಡೆದೈತಿ ಅಕ್ರಮ ಅದನ್ನು ಅಂತಂದು ಹೇಳ್ತೀನಿ ಅಂತ ಹೇಳಿದ್ದೆ. ಅದನ್ನು ನೀವು ಯಾಕೆ ನಿಮ್ಮ ಮೇಲೆ ಹಾಕ್ಯಂತಂದ್ರೆ ನನಗೆ ಅರ್ಥ ಆಗ್ತದೆ. ಕುಂಬಳಕಾಯಿ ಕಳ್ಳ ಅಂದ ತಕ್ಷಣ ಹೆಗಲು ಮುಟ್ಕೊಂಡು ನೋಡ್ಕೊಂಡಂತ ಹಂಗೆ ನೀವು ಯಾಕೆ ಅದನ್ನು ನಿಮ್ಮ ಮೇಲೆ ಹಾಕ್ಕಂತ ಇದ್ದೀರಿ? ನಾವೆಲ್ಲರೂ ಸಹಿತ ಸ್ಥಿತಿವಂತರು, ನಮಗೆ ದೇವರು ಹಣ ಹೊಡೆದು ಜೀವನ ಮಾಡೋವಷ್ಟು ಕೆಟ್ಟ ಪರಿಸ್ಥಿತಿ ಇಲ್ಲ ಹಂಗೆ ಅಂತಂದು ಹೇಳಂದು ತಾವೆಲ್ಲ ಹೇಳಿದ್ದನ್ನು ಕೇಳಿಸ್ಕೊಂಡ್ವಿ. ಅದರಿಂದ ನಾನು ನಿಮ್ಮ ಮುಖಾಂತರ ಅವರಿಗೆ ಒಂದು 4 ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತೀನಿ. ಶ್ರೀ ದುರ್ಗಾಂಬಿಕಾ ದೇವಸ್ಥಾನದ ಟ್ರಸ್ಟಿಗಳು ಏನು 34 ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿಸಿದ್ರಿ, ಆ ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿಸತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಕಟ್ಟಿಸ್ಬೇಕು, ಏನು ಎತ್ತ, ಮತ್ತು ಎಷ್ಟು ಬಡ್ಜೆಟ್ಟಿನ ಒಂದು ಕಾಂಪ್ಲೆಕ್ಸ್ ಅದು, ಅದಕ್ಕೆ ಯಾವ ರೀತಿ ಟೆಂಡರ್ ಪ್ರಕ್ರಿಯೆ ಮಾಡಿದ್ರಿ, ಯಾರು ಆ ಟೆಂಡರ್ ಪ್ರಕ್ರಿಯೆಗೆ ಯಾವ ಪೇಪರಿಗೆ ಅನೌನ್ಸ್ಮೆಂಟ್ ಕೊಟ್ಟಿದ್ರಿ, ಯಾವ ಮೀಟಿಂಗ್ನಾಗೆ ಅದನ್ನು ಪಾಸ್ ಮಾಡಿದ್ರಿ ಇಲ್ಲಿ ಮಳಿಗೆಗಳು ಕಟ್ಟಬೇಕು ಅಂತ. ನಿಮ್ಮ ಮೀಟಿಂಗ್ನಾಗೆ ಸಾರ್ವಜನಿಕವಾಗಿ ನಾನು ಕೇಳ್ತಾ ಇಲ್ಲ. ನೀವೇನು ಟ್ರಸ್ಟಿಗಳಿದ್ದೀರಿ, ಟ್ರಸ್ಟಿನ ಪದಾಧಿಕಾರಿಗಳಿದ್ದೀರಿ, ಅಧ್ಯಕ್ಷರಿದ್ದೀರಿ. ಹಿಂದೆ ಶಾಮನೂರು ಶಿವಶಂಕರಪ್ಪ ಅಧ್ಯಕ್ಷರಿದ್ದರು, SS ಮಲ್ಲಿಕಾರ್ಜುನು ಕಾರ್ಯಾಧ್ಯಕ್ಷರಿದ್ದರು. ನಿಮ್ಮ ಮೀಟಿಂಗ್ಗಳಿಗೆ ಪಾಸ್ ಮಾಡಿದರೆ ಅದು ಒಂದು ಕಾಪಿ ನನಗೆ ಕೊಡ್ರಿ. ನಾವು ಈ ರೀತಿ ಚರ್ಚೆ ಮಾಡಿ ಇಷ್ಟು ಹಣದಿಂದ ಇಷ್ಟು ಮಳಿಗೆಗಳನ್ನು ಕಟ್ಟಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ, ಇದನ್ನು ಪೇಪರಿಗೆ ಕೊಟ್ಟು ಟೆಂಡರ್ ಕಾಲ್ಫರ್ ಮಾಡಿ ಅರ್ಜಿಗಳು ತೊಗೊಂಡು ಯಾರು ಲೋಯೆಸ್ಟ್ ಕೊಟೇಶನ್ ಹಾಕಿದಾರೋ ಅವ್ರಿಗೆ ಕೊಟ್ಟಿದ್ದೀವಿ ಅಂತಕ್ಕಂಥ ದಾಖಲೆ ಇದ್ದರೆ ಅದನ್ನು ನನಗೆ ದಾಖಲೆಯನ್ನು ಕೊಡ್ರಿ. ಒಂದನೇ ಪ್ರಶ್ನೆ. ಆಮೇಲೆ ಕೇಳಿದರು ಯಶವಂತರಾವ್ ಪದೇ ಪದೇ ಟ್ರಸ್ಟ್ ಮಾಡಿದರೆ ಯಾಕೆ ಅಂತೇಳಿ ಅಂತ ಕೇಳ್ತಾರೆ. ಅವರು ದುರ್ಗಾಂಬಿಕಾ ದೇವಸ್ಥಾನನ ಮುಜರಾಯಿ ಇಲಾಖೆಗೆ ಸೇರಿಸ್ಬೇಕು ಅಂತ ಹೊಟ್ಟಿದ್ರು, ಹಾಗಾಗಿ ನಾವು ಅದನ್ನು ತಡೆ ಹಿಡಿದು ಟ್ರಸ್ಟ್ ಮಾಡಿದ್ವಿ ಅಂತ ಹೇಳಿದ್ರು. ನಾನು ನಿಮ್ಮ ಮುಖಾಂತರ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ. ನಾನೇನು ಲೋಕಸಭಾ ಸದಸ್ಯರಿದ್ದಿಲ್ಲ, ನಾನೇನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಿಲ್ಲ, ನಾನೇನು MLA ಇದ್ದಿಲ್ಲ. ಆಯಿತು, ನಿಮಗೆ ನನ್ನ ಮೇಲೆ ಒಂದು ಗೂಬೆ ಕೂರಿಸ್ಬೇಕು ಅನ್ನೋದಕ್ಕೆ ನೀವೇನು ಹೇಳ್ತಾ ಇದ್ದೀರಿ, ಮುಜರಾಯಿ ಇಲಾಖೆ ಸೇರ್ಸಕೊಂಡಿದ್ರು ಯಶವಂತರಾವ್ ಹೇಳಿ. ಹಾಗಾದ್ರೆ ನಿಮಗೆ ನೋಟಿಸ್ ಕೊಟ್ಟಿದ್ರ ಮುಜರಾಯಿ ಇಲಾಖೆ ಇವರು DC ಅವರು, ಈ ದೇವಸ್ಥಾನವನ್ನು ನಾವು ಮುಜರಾಯಿ ಇಲಾಖೆಗೆ ಒಳಪಡಿಸ್ತೀವಿ, ನಿಮ್ಮ ಹತ್ರ ಐತಾ ಪತ್ರ ಇತ್ತಾ ತೋರಿಸ್ರಿ. ಆ ಪತ್ರ ಇದ್ದರೆ ತೋರಿಸ್ರಿ, ನೀವೇನು ಹೇಳ್ತೀರೋ ಆ ತಪ್ಪು ದಂಡನ ಕಟ್ಟೋದಕ್ಕೆ ತಯಾರು. ಏನು ಇಲ್ದಲೆ ಮುಜರಾಯಿ ಇಲಾಖೆಗೆ ಸೇರ್ಸಕೊಂಡಿದ್ರು, ಅದಕ್ಕೆ ನಾವು ಬಡ ಟ್ರಸ್ಟ್ ಮಾಡಿದ್ವಿ. ಆಯ್ತಪ್ಪ, ಯಾವ ಮೀಟಿಂಗ್ನಾಗ ನೀವು ಚರ್ಚೆ ಮಾಡಿದ್ರಿ? ನೀವೇನು ಮೀಟಿಂಗ್ಗಳು ನಡೆಸ್ತಿರಲ್ಲ, ಪ್ರತಿ ಮೀಟಿಂಗ್ಗಳು ನಡೆಸ್ತಿರಲ್ಲ, ಯಾವ ಮೀಟಿಂಗ್ನಾಗ ಈ ರೀತಿ ಮುಜರಾಯಿ ಇಲಾಖೆಗೆ ಜಿಲ್ಲಾಧಿಕಾರಿಗಳು ಸೇರ್ಸೋದಕ್ಕೊಂಡಿದ್ದಾರೆ ನಮ್ಮ ದೇವಸ್ಥಾನವನ್ನು, ಅದು ತಡೆಯೋದಕ್ಕೋಸ್ಕರ ನಾವು ಇದನ್ನು ಟ್ರಸ್ಟನ್ನು ಮಾಡಬೇಕು ಹಂಗಂತಂದು ಹೇಳಿ ತೀರ್ಮಾನ ತೊಗೊಂಡಿದ್ದೀವಿ ಅಂತಕ್ಕಂಥದ್ದನ್ನು ನಿಮ್ಮ ಮೀಟಿಂಗ್ ಕಾಪಿನ ಒಂದು ಕಾಪಿ ಕೊಡ್ರಿ.
ಮೂರನೇ ಪ್ರಶ್ನೆ, ದೇವಸ್ಥಾನದ ಮಳಿಗೆಗಳನ್ನು ಕಟ್ಟಿಸಿದಿರಿ, ಅದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದೆ? ಎಷ್ಟು ಕೋಟಿ ಖರ್ಚು ಮಾಡಿದೆ? ಎಷ್ಟು GST ಕಟ್ಟಿದಿರಿ? ಆ GST ರಸೀದಿ ಕೊಡ್ರಿ. ನಾವು ಇಷ್ಟು ಪರ್ಸೆಂಟೇಜ್ GST ಕಟ್ಟಿದ್ದೀವಿ, ಇಷ್ಟು ಕೋಟಿ ದುಡ್ಡು ಖರ್ಚಾಗೈತಿ, ಅಷ್ಟು ಕೋಟಿ ಇದಕ್ಕೆ ಹಣಕ್ಕೆ ಇಷ್ಟು GST ಕಟ್ಟಿದ್ದೀವಿ, ಆ GST ರಸೀದಿ ಕೊಡ್ರಿ. ಮೂರನೇ ಪ್ರಶ್ನೆ. ನಾಲ್ಕನೇ ಪ್ರಶ್ನೆ, ನಮ್ಮ ದುರ್ಗಾಂಬಿಕಾ ಏನು ಸ್ಕೂಲ್ ನಡೀತಲ್ಲ ಅದ್ರಿಗಿರ್ತಕ್ಕಂಥ ಮಳಿಗೆಗಳೇ ದುರ್ಗಾಂಬಿಕಾ ಜಾಗದಾಗ ಹೊಂಡ ಸರ್ಕಲ್ ಹತ್ರನೇ ನಗರ ದೇವತೆ ದುರ್ಗಾಂಬಿಕಾ ದೇವಿ ಟ್ರಸ್ಟಿಗೆ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಸಮರ್ಥ್ ಮಲ್ಲಿಕಾರ್ಜುನ್ ಟ್ರಸ್ಟಿಗೆ ಏನು ಸಂಬಂಧ? ಇವ್ರೇನಿದ್ದಾರೆ? ಟ್ರಸ್ಟ್ನ ಮೆಂಬರ್ ಇದ್ದಾರಾ ಅಥವಾ ಟ್ರಸ್ಟ್ನಾಗ ಏನಾದರೂ ಆಗಿದಾರಾ? ಏನು ಟ್ರಸ್ಟಿಗೆ ಇವ್ರಿಗೆ ಏನು ಸಂಬಂಧ? ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂತಂದರೆ, ಮೊನ್ನೆ ಎಡಿ ಜಾತ್ರೆ ಅಂತ ಮಾಡಿದ್ವಿ. ದುರ್ಗಮ್ಮನ ದೇವಸ್ಥಾನದ ಎಡಿ ಜಾತ್ರೆ ಅಂತ ಪ್ರತಿ ವರ್ಷನೂ ಮಾಡ್ತಾರೆ. ಫ್ಲಕ್ಸನ್ನು ಎಲ್ಲಿ ಹಾಕಿದಾರ ನೀವು ನೋಡ್ರಿ. ದುರ್ಗಾಂಬಿಕಾ ದೇವಸ್ಥಾನದ ಮುಖ್ಯ ದ್ವಾರ ಬಾಗಿಲು ಒಳಗಡೆಗೆ ಗರ್ಭಗುಡಿಯ ದ್ವಾರ ಬಾಗಿಲಿಗೆ ಫ್ಲಕ್ಸ್ ಹಾಕಿದ್ದಾರೆ. ಶಾಮನೂರು ಶಿವಶಂಕರಪ್ಪನವ್ರದ್ದು, ಮಲ್ಲಿಕಾರ್ಜುನ್ದು, ಮತ್ತು ಅಲ್ಲಿ ಹೆಸರು ಹಾಕಿದ್ದಾರೆ SS ಮಲ್ಲಿಕಾರ್ಜುನ್ ಅವರು, ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಶಾಮನೂರು ಸಮರ್ಥ್ ಮಲ್ಲಿಕಾರ್ಜುನ್. ಏನು ಇವರು ಟ್ರಸ್ಟಿಗೆ ಏನು? ಮಲ್ಲಿಕಾರ್ಜುನ್ ಅವರು ಅಧ್ಯಕ್ಷರಿದ್ದಾರೆ, ಓಕೆ. ಪ್ರಭಾ ಮಲ್ಲಿಕಾರ್ಜುನ್ ಏನಿದ್ದಾರೆ? ಸಮರ್ಥ್ ಮಲ್ಲಿಕಾರ್ಜುನ್ ಏನಿದ್ದಾರೆ? ಬಿಟ್ಟಿ ಪ್ರಚಾರನ ಇದು? ಅಂದರೆ ಈ ಫ್ಲಕ್ಸಿಗೆಲ್ಲ ದುಡ್ಡು ಖರ್ಚು ಮಾಡೋದು ದೇವಸ್ಥಾನದ ದುಡ್ಡು, ಪ್ರಚಾರ ಇವ್ರದ? ಆಯ್ತಪ್ಪ, ಒಬ್ರು MP ಇದ್ದಾರೆ ಅದಕ್ಕೆ ಹಾಕಿದ್ದೀವಿ ಅಂತ ಹೇಳ್ತೀರಿ ಅಂತ ಹೇಳ್ತಾರೆ. ಮತ್ತು ಹಿಂದೆ 4 ಬಾರಿ MP ಆಗಿದ್ರಲ್ಲಪ್ಪ, GM ಸಿದ್ದೇಶ್ವರು ಕೇಂದ್ರ ಮಂತ್ರಿ ಆಗಿದ್ರಲ್ಲ, ಅವಾಗ ಯಾಕೆ ಹಾಕ್ಲಿಲ್ಲ? ಯಾಕೆ ಹಾಕ್ಲಿಲ್ರಿ ಅವಾಗ? ಯಾಕೆ ಗರ್ಭಗುಡಿಗೆ ಹಾಕಿದ್ರಿ? ಈ ರೀತಿ ಬಿಟ್ಟಿ ಪ್ರಚಾರಗಳನ್ನು ಏನು ಪಡಿತಾ ಇದ್ದೀರಲ್ಲ, ಅದ್ರ ಬಗ್ಗೆನೇ ನಾವು ಚರ್ಚೆ ಮಾಡ್ತಾ ಇರೋದು. ಒಂದು, ಈಗಾಗಲೇ ದುರ್ಗಾಂಬಿಕಾ ದೇವಸ್ಥಾನದ ಟ್ರಸ್ಟಿ ಕಾರ್ಯದರ್ಶಿ ಇದ್ದರು, ಸೊಪ್ಪಿನ ಮರಿಯಪ್ಪ ಅಂತ. ಅವರು ನಿಧನರಾಗಿ 9 ವರ್ಷ ಆಯ್ತು. ಇವತ್ತವರೆಗೂ ಸಹಿತ ನಿಮ್ಮ ಯೋಗ್ಯತೆಗೆ ಒಬ್ಬ ಕಾರ್ಯದರ್ಶಿ ಆಯ್ಕೆ ಮಾಡ್ಕೊಳಕ್ಕಾಗಿಲ್ಲ. 9 ವರ್ಷ ಆಯ್ತು. ನಿಮ್ಮ ಆಡಳಿತ ಹೆಂಗೆ ನಡೀತಾ ಐತಿ ದೇವಸ್ಥಾನ ಕಮಿಟಿ ಒಳಗೆ ಅನ್ನೋದನ್ನ ಸ್ವಲ್ಪ ಸಾರ್ವಜನಿಕವಾಗಿ ತಿಳಿಸ್ರಿ ನೋಡೋಣ. ಹಂಗಾಮಿ ಕಾರ್ಯದರ್ಶಿಯಾಗಿ ಕಳಸಪ್ಪವ್ರು ಚೆನ್ನಪ್ಪ ಅವರು ಒಂದು 4 ವರ್ಷ ಮಾಡಿದ್ರು ಹಂಗಾಮಿ ಕಾರ್ಯದರ್ಶಿಯಾಗಿ ಅಲ್ಲ. ಅವರು ತೀರ್ಕೊಂಡ್ರು 2 ವರ್ಷ ಆತೀಗ. ಹಂಗಾಮಿ ಕಾರ್ಯದರ್ಶಿನೂ ತೀರ್ಕೊಂಡ್ರು, ಅವ್ರು ತೀರ್ಕೊಂಡು 2 ವರ್ಷ ಆಯ್ತು. ಇವತ್ತವರೆಗೂ ಸಹಿತ ಕಾರ್ಯದರ್ಶಿ ನೇಮಿಸಿಲ್ಲ. ನಾವು ಭಾಳ ಅಭಿವೃದ್ಧಿ ಮಾಡಿದ್ದೀವಿ ಟ್ರಸ್ಟ್ ಮಾಡಿ. ಎಷ್ಟು ಮೀಟಿಂಗ್ಗಳನ್ನು ಮಾಡಿದ್ದೀರಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದೀರಿ ದೇವಸ್ಥಾನದಾಗ. ವರ್ಷಕ್ಕೆ ಎಷ್ಟು ಮೀಟಿಂಗ್ಗಳನ್ನ ಮಾಡ್ತೀರಿ? ಏನು ಬಿಡಪ್ಪ, ದೇವಸ್ಥಾನದಾಗ ಏನು ಕಾಣಿಕೆ ಬರಲ್ಲ, ಅಲ್ಲಿ ದೇವಸ್ಥಾನದಾಗ ಏನು ಇದನ್ನೇ ಇರಲ್ಲ, ಆದಾಯನೇ ಇಲ್ಲ ಅನ್ನಂಗಿಲ್ಲ. ಒಂದು ಶಾಲೆ ನಡೀತು, ದೇವಸ್ಥಾನದಲ್ಲಿ ಕೋಟ್ಯಾಂತರ ರೂಪಾಯಿ ಆದಾಯ ಐತಿ. ಇಷ್ಟೆಲ್ಲ ಇದ್ದು ಸಹಿತ ನೀವು ವರ್ಷಕ್ಕೆ ಎಷ್ಟು ಮೀಟಿಂಗ್ ಮಾಡ್ತಾ ಇದ್ದೀರಿ? ಎಷ್ಟು ಮೀಟಿಂಗ್ನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದೀರಿ ನೀವು ಸದಸ್ಯರುಗಳು ಎಲ್ಲರೂ ಸಹಿತ? ಟ್ರಸ್ಟ್ ಅಂದರೆ ಇವರು ಶಾಮನೂರು ಶಿವಶಂಕರಪ್ಪನವರು ಅಧ್ಯಕ್ಷರಿದ್ದರು, SS ಮಲ್ಲಿಕಾರ್ಜುನು ಕಾರ್ಯಾಧ್ಯಕ್ಷರಿದ್ದರು. ಬೇರೆಯವರಾದರೆ ಯಾರು ಮೆಂಬರ್ ಇರ್ತಾರೆ ಅವ್ರು ಸತ್ತ ತಕ್ಷಣ ಅವ್ರ ಮನೆಯವ್ರನ್ನ ಮತ್ತೆ ಅಲ್ಲಿ ಮೆಂಬರ್ ತೊಗೊತೀರಿ. ನಿಮ್ಮ ಮನೆಗೆ ಯಾಕೆ 2 ಪೋಸ್ಟ್?
ನಿಮ್ಮನಿಗೆ ಯಾಕಪ್ಪ ಹೆಡ್ ಪೋಸ್ಟು? ನಮ್ಮ ಟ್ರಸ್ಟಿನ ಸದಸ್ಯರು ಹೇಳಿದರು, ನಾವು ಪ್ರಸಾದ ಏರ್ಪಾಟ್ ಮಾಡ್ತೀವಿ, ಇದು 9,000 ರೂಪಾಯಿ ನಾವು ತೊಗೊಳ್ತೀವಿ, ಶಾಮನೂರು ಶ್ರೀಶಂಕರಪ್ಪನವರು ಸಿಹಿ ಹಂಚ್ತಾರೆ, 9,000 ರೂಪಾಯಿ ಅನ್ನ ಸಾಂಬಾರಿಗೆ ತೊಗೊಳ್ತೀವಿ. ನಿಮಗೇನಾದರೂ ಸ್ವಲ್ಪ ಆದರೂ ಗೌರವ ಇದೆಯಾ? ಅಲ್ರಿ, 9,000 ರೂಪಾಯಿ ಕೊಟ್ಟನು, ಇನ್ನು 2,000 ರೂಪಾಯಿ ನಿಮಗೆ ಸಿಹಿ ಊಟ ಕೊಡಲ್ವಾ? ಹಾಂ, 9,000 ರೂಪಾಯಿನೇ ನೀವು ತೊಗೊಳ್ತಾ ಇದ್ದೀರಿ ದೇಣಿಗೆನ. ಒಬ್ಬ ಯಾರೋ ತಮ್ಮ ತಂದೆ ತಾಯಿಗಳ ಸ್ಮರಣಾರ್ಥನೋ ಅಥವಾ ಏನೋ ಒಂದು ಅವ್ರಿಗೇನೋ ಒಂದು ಒಳ್ಳೇದಾಗಲಿ ಅಂತಂದು ಹೇಳಂದು ಅಲ್ಲಿ ಊಟ ಹಾಕ್ಸ್ತಾರೆ. ಪ್ರತಿ ಮಂಗಳವಾರ ಶುಕ್ರವಾರ ಊಟ ಹಾಕ್ಸ್ತಾರೆ. 9,000 ರೂಪಾಯಿ ಕೊಟ್ಟನಿಗೆ ಇನ್ನು 2,000 ರೂಪಾಯಿ ಕೊಡೋಕ್ಕಾಗಲ್ವಾ? ಸಿಹಿ ಅಡುಗೆ ಅಂದರೆ ಏನು? ಇನ್ನು ಭಾರಿ ಇನ್ನು ಅಮೃತನ ಇಳಿಸ್ತಾ ಇದ್ದೀರಾ ನೀವು. ಅದೇ ಗೋಧಿ ಹುಗ್ಗಿ ತಾನೆ, ಹಾಂ, ಅದೇ ಪಾಯಸ ತಾನೇ ನೀವು ಮಾಡಿಸ್ತಾ ಇರೋದು. ಅದು ಶಾಮನೂರು ಶಿವಶಂಕರಪ್ಪನವರು, ಮಲ್ಲಿಕಾರ್ಜುನ್. ಎಷ್ಟು ಬಿಟ್ಟಿ ಪ್ರಚಾರ ಪಡಿತಾ ಇದ್ದೀರಪ್ಪ. ಹಾಂ, ಹೇಳ್ರಿ ಸ್ವಾಮಿ, ನಾನು ನಿಮಗೆ ಟ್ರಸ್ಟಿನ ಸದಸ್ಯರಿಗೆ ಕೇಳ್ತಾ ಇದ್ದೀನಿ, 9,000 ರೂಪಾಯಿ ಕೊಡ್ತಕ್ಕಂಥ ವ್ಯಕ್ತಿ ಇನ್ನು 3,000 ರೂಪಾಯಿ ಕೊಡೋಕ್ಕಾಗಲ್ವಾ? ಕೊಡಲ್ಲ ಅಂತ ಹೇಳಿದಾನ ಯಾರಾದರೂ? ಹಿಂದೆ 6,000 ರೂಪಾಯಿ ಕೊಡ್ತಿದ್ವಿ, ನಾನೇ ಮಾಡಿಸಿದ್ದೀನಿ 2 ಸತಿ. ಇದೇ ನಮ್ಮ GM ಸಿದ್ದೇಶ್ವರ ಬರ್ತಡೆಗೆ 6,000 ರೂಪಾಯಿ ಕೊಟ್ಟು ನಾನೇ ಊಟ ಹಾಕ್ಸಿದ್ದೇನೆ. ಅವಾಗ ಎಲ್ಲವೂ ಸಹಿತ ಇತ್ತು, ಸಿಹಿ ಊಟನೂ ಇತ್ತು, ಅನ್ನ ಸಾಂಬಾರು ಇತ್ತು, ಎಲ್ಲ ಇತ್ತು. 6,000 ರೂಪಾಯಿ ಅಷ್ಟೇ ಕಟ್ಟಿಸ್ಕೊಂತಿದ್ರು. ನಮ್ಮ ಮಗನ ಬರ್ತಡೆಗೂ ಸಹಿತ ನಾವು ಅಲ್ಲಿ ಊಟ ಹಾಕ್ಸಿದ್ದೀವಿ, 6,000 ರೂಪಾಯಿ ಕಟ್ಟಿಸ್ಕೊಂತ ಇದ್ವಿ. ಈಗ 9,000 ರೂಪಾಯಿ ತೊಗೊಂಡಿದ್ದೀರಿ, ಇನ್ನೂ ಒಂದು 4,000 ರೂಪಾಯಿ ಜಾಸ್ತಿ ತೊಗೊಳ್ರಿ. ಯಾಕೆ? ಪಾಪ ಯಾರು ಅವನು ಭಕ್ತರು ಬೇಡ್ಕೊಂಡು ಅವ್ನು ಊಟ ಹಾಕ್ಸ್ತಾನೋ ಅವನದನ್ನು ಬಿಟ್ಟು ನಿಮ್ಮದು ಸಿಹಿ ನಿಮ್ಮದು ಇದು ಅವ್ರದಾ, ಉಪ್ಪಿನಕಾಯಿ ಅವ್ರದಾ? ಹಾಂ, ಎಷ್ಟು ಆಡಳಿತ ಯಾವ ರೀತಿ ನಡೆಸ್ತಾ ಇದ್ದೀರಿ ಅನ್ನೋದು ಇದು ಕನ್ನಡಿ, ಇದು ಕೈಗನ್ನಡಿ. ದೇವಸ್ಥಾನದ ಒಳಗಡೆಗೆ ಒಬ್ಬ ಸತ್ತಿರೋ ವ್ಯಕ್ತಿನ, ಒಬ್ಬರು ಜೀವಂತ ಇರೋ ವ್ಯಕ್ತಿನ ಒಳಗಡೆಗೆ ಎಂಥದ್ದು ಇದಕ್ಕೆ ಎಡಿ ಜಾತ್ರೆ ಅಂತಂದು ಹೇಳಿ ಫ್ಲೆಕ್ಸ್ ಮಾಡಿ ನೀವು ದೇವಸ್ಥಾನದ ಒಳಗೆ, ಅದು ದುರ್ಗಾಂಬಿಕಾ ದೇವಸ್ಥಾನಗಿಂತ ದೇವ್ರಿಗಿಂತ ಮೇಲಾಗ್ತೀರಿ ಎತ್ತರವಾಗಿ. ಹಾಂ, ನಿಮಗೆ ದುರ್ಗಾಂಬಿಕಾ ದೇವಿ ಬಗ್ಗೆ ಎಷ್ಟು ಗೌರವ ಐತಿ, ಎಷ್ಟು ಭಕ್ತಿ ಐತಿ ಅನ್ನೋದು ಇಲ್ಲೇ ಗೊತ್ತಾಗತ್ತೆ. ಇದು ಒಂದು ಕಡೆಗೆಲ್ಲ ಇಡೀ ದೇವಸ್ಥಾನದ ಒಳಗೆ ಹಾಕಿದಾರೆ ಪೂರಾ. ಇದಾವೆ ನನ್ನ ಹತ್ರ ಓಸೋ ಇದಾವೆ. ಹಾಂ ಸರ್, ಟ್ರಸ್ಟಿಗಳು ಅವ್ರದ್ದೇ ಹಾಕಿದಾರೆ ಬೋರ್ಡು, ಯಾರೋ ಭಕ್ತರು ಹಾಕಿರೋದಲ್ಲ. ಕೆಳಗೆ ಐತೆ ನೋಡ್ರಿ, ಓದ್ಕೊಳ್ರಿ. ಟ್ರಸ್ಟಿಗಳೇ ಐತೆ ನೋಡ್ರಿ. ಸರ್ವ ಭಕ್ತಗಳಿಗೆ ಆಧಾರದ ಸ್ವಾಗತ, ಗೌಡ್ರು, ಶಾನ್ಭೋಗರು, ಪ್ರತಿಯೊಬ್ಬರದ್ದು ಇಲ್ಲಿ ಐತೆ ನೋಡ್ರಿ, ಅವ್ರು ಹಾಕಿದಾರ ಟ್ರಸ್ಟಿಗಳು. ಹಾಂ, ಯಾಕೆ ಹೊರಗಡೆಗೆ ಫ್ಲಕ್ಸ್ ಮಾಡಿ ಹಾಕಿರೋ ಜನ ಎಡಿ ಜಾತ್ರೆ ಬರಲ್ಲ ಅಂತ ಹೇಳಿದ್ರಿ? ದೇವಸ್ಥಾನ ಗರ್ಭಗುಡಿಗೆ ಹಾಕಿದ್ರೆ ಮಾತ್ರ ಬರ್ತೀವಿ ನಾವು ಅಂತ ಹೇಳಿದ್ರ? ಹಾಂ, ಇವರು ಮಹಾದಾನಿಗಳು. ಹಿಂದೆ ನಮ್ಮ ಎಮ್ಮನ ಹೆಸರು ಬರ್ತಲ್ಲ, ಪ್ರೇಮ ಚೆನ್ನಪ್ಪ ಬಂದಿದ್ದರು. ಸರ್, ನಾನು ಒಂದು ಬೆಳ್ಳಿ ಬಾಗಿಲು ಮಾಡಿಸ್ಕೊಡ್ತೀನಿ ದುರ್ಗಾಂಬಿಕಾ ದೇವಿಗೆ ಅಂತ. ಇವ್ರು ಮಾಡ್ಸಕ್ಕೆ ಬಿಡಲಿಲ್ಲ. ಇವರು ಇಲ್ಲೆಲ್ಲ ಶಾಮನೂರು ಶಿವಶಂಕರಪ್ಪರದೇ ಇರಬೇಕು. ಎಲ್ಲಿ ನೋಡ್ರಿ ದೇವ್ರಿಗಿಂತ ಮೇಲೆ ಇವರು ಎಲ್ಲ ಹೆಸರುಗಳದ. ಯಾರಾದರೂ ಭಕ್ತರು ಕೊಟ್ಟರೆ, ಕಾಣಿಕೆ ಕೊಟ್ಟರೆ ಎಲ್ಲಿ ಹಾಕ್ತಾರೆ? ಕೆಳಗಡೆ ಪಾದದ ಕೆಳಗೋ ಅಥವಾ ಅಲ್ಲಿ ಏನು ಹೊಸಲ್ಕೋಟೆ ಕೆಳಗಡೆಗೆ ಅವ್ರ ಹೆಸರು ಹಾಕ್ತಾರೆ. ಇಡೀ ದೇವಸ್ಥಾನ ತುಂಬ ನೋಡ್ಕೊಂಬರಿ ಇವ್ರ ಹೆಸರು ಐತಿ. ಇವ್ರು ನಮಗೆ ನೀತಿ ಪಾಠ ಹೇಳ್ತಾರೆ. ಅದರಿಂದ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇನ್ನೂ ಇದು ಹೇಳ್ತಾ ಇರೋದು ನಾನು ಇನ್ನೂ ಶಾಂಪಲ್ಲು ಹೇಳ್ತಾ ಇದ್ದೀನಿ. ಇನ್ನೂ ಇದಾವೆ ಬೇರೆ ಬೇರೆವು, ಚರ್ಚೆಗೆ ಬರಲಿ ಅಂತ ಕಾಯ್ತಾ ಇದ್ದೀನಿ. ಇನ್ನೂ ಬೇರೆ ಬೇರೆ ಇದಾವೆ ಹೇಳ್ತೀನಲ್ಲ. ಈಗ ಅದಕ್ಕೆ ಬಂದಿದ್ದು ನಾನು. ಅವ್ರು ಪ್ರೆಸ್ ಮೀಟ್ ಮಾಡಿ 2 ದಿವಸಕ್ಕೆ ನಾನು ಬಂದಿದ್ದು. ಯಾಕೆ ಅಂದರೆ ಅದಕ್ಕೆ ಇವನ್ನೆಲ್ಲ ದಾಖಲೆಗಳು ಕೇಳ್ತಾ ಇದ್ದೀನಿ ಅವರಿಗೆ, ಯಾವ್ಯಾವ ದಾಖಲೆಗಳು ಅಂತ ಎಲ್ಲ ಕೇಳ್ತಾ ಇದ್ದೀನಿ. ಎಷ್ಟು ಅಭಿವೃದ್ಧಿಗೆ ಮೀಟಿಂಗ್ಗಳು ಮಾಡಿ ಚರ್ಚೆ ಮಾಡಿದ್ದೀರಿ,
34 ಮಳಿಗೆ ಕಟ್ಸಿದ್ರಿ. 34 ಮಳಿಗೆಗೆ ಎಷ್ಟು ದುಡ್ಡು ಖರ್ಚಾಯ್ತು, ಎಷ್ಟು GST ಕಟ್ಟಿದಿರಿ, ಯಾವ ಮೀಟಿಂಗ್ನೇ ತೀರ್ಮಾನ ಮಾಡಿದ್ರಿ 34 ಮಳಿಗೆ ಯಾವ ಪೇಪರಿಗೆ ಕರೆ ಕೊಟ್ಟು ಟೆಂಡರ್ ಕರೆದ್ರಿ, ಯಾರು ಲೋಯೆಸ್ಟ್ ಕೊಟೇಶನ್ ಹಾಕಿದ್ರು, ಎಷ್ಟು ಜನ ಬಿಡ್ದಾರ್ ಬಂದಿದ್ರು ಹೇಳ್ರಲ್ಲ. ನಮಗೆ ಪಾರದರ್ಶಕವಾಗಿ ನೀವು ನಡೆಸಿದಿರಿ ಅಂತ ಹೇಳ್ತಿರಲ್ಲ, ಯಾವುದೂ ನಡೆದಿಲ್ಲ. ಅಕ್ಕಿ ಬ್ಯಾಳಿ ಬೆಲ್ಲದ್ದು ಹೇಳ್ತಿರಲ್ರಿ ಸ್ವಾಮಿ, ಉಡಕ್ಕಿ ಬಂದದ್ದು ಎಲ್ಲರಿಗೂ ಗೊತ್ತೈತದು. ಪೂಜಾರಿಗೆ ಹೋಗತಿ ಉಡಕ್ಕಿದು ಅಂತಂದು, ಟ್ರೆಜರಿ ದುಡ್ಡು ಎಣಿಸಿದ್ದು ಇನ್ನೆಲ್ಲಿಗೆ ಹೋಗತಿ, ಬ್ಯಾಂಕಿಗೆ ಹೋಗತಿ. ಇದನ್ನೇನು ಹೇಳ್ತೀರಿ ನೀವು? ಏನಣ್ಣ ಸರ್, ಅದನ್ನೇ ನಾನು ಹೇಳೋದು. ಈಗ ನಾನು ಇಲ್ಲಿ ನಿಮ್ಮ ಮುಂದೆ ಕೇಳ್ತಾ ಇಲ್ಲ, ಗಾಲಿ 6 ವರ್ಷದಿಂದ ಕೇಳ್ತಾ ಇದ್ದೀನಿ. ಇವತ್ತಲ್ಲ, ಈಗಲ್ಲ, ನಿಮ್ಮ ಮುಂದೆ ಬಂದು ಕೇಳ್ತಾ ಇಲ್ಲ. ನಾನು 6 ವರ್ಷದಿಂದ ಕೇಳ್ತಾ ಇದ್ದೀನಿ. ಅತಿನೇ ವೀರಣ್ಣವ್ರಿಗೆ ಕೇಳಿದೆ ನಾನು. 55 ಲಕ್ಷ ರೂಪಾಯಿ GST ಕಟ್ಟಿದ್ದೀವಿ ಅಂತ ತೋರಿಸಿದ್ರು ಅವರು. 3.5 ಕೋಟಿ ಇದಕ್ಕೆ ಕಾಮಗಾರಿಗೆ 55 ಲಕ್ಷ GST ಕಟ್ಟಿದ್ದೀವಿ ಅಂತ ತೋರಿಸಿದ್ರು. ನಾನು ಕೇಳಿದೆ, ಏನು ಸರ್ ಈ ರೀತಿ 55 ಲಕ್ಷ GST ಕಟ್ಟಿದ್ದೀರಿ ಅಂತೀರಿ? ಕಬ್ಬಣ ತೊಗೊಂಡ್ರೆ GST ಹೋಗತಿ, ಸಿಮೆಂಟ್ ತೊಗೊಂಡ್ರೆ GST ಹೋಗತಿ, ಮರಳು ತೊಗೊಂಡ್ರೆ ರಾಯಲ್ಟಿ ಕಟ್ತೀರಿ. ಇನ್ನೇನು GST ಕೊಡಬೇಕಾಗಿದ್ದು ಯಾವುದು? ಲೇಬರ್ದು. ಲೇಬರ್ಗೆ 55 ಲಕ್ಷ ಕಟ್ಟಿದ್ರೆ ನೀವು ಅಂತ ಕೇಳಿದೆ. ಅದು ಹಂಗಲ್ಲ ಹಿಂಗಲ್ಲ ಅಂತಂದೇಳಿ ಆರ್ಕೆ ಉತ್ತರ ಕೊಟ್ಟರು ನಮ್ಮ ಇದೇ ಆಡಿಟ್ರು ವೀರಣ್ಣವರು. ಸರ್, ನೀವು ಭಾಳ ಬುದ್ಧಿವಂತರು, ವಿದ್ಯಾವಂತರು, ಭಾಳ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತೀರಿ, ನನಗೆ ಅವು ಯಾವ ಬರಲ್ಲ, ನಾನು ದಡ್ಡ. ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ರೇಣುಕಾ ಮಂದಿರ ಕಟ್ಟಿದ್ದಾರೆ, ಅಭಿನವ ರೇಣುಕಾ ಮಂದಿರ ಕಟ್ಟಿದ್ರಲ್ಲ, ನೀವೇ ತಾನೇ ಅದಕ್ಕೆ ಇನ್ಚಾರ್ಜು ಅಂತ. ಹೌದು ಅಂದರೆ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ? 15 ಕೋಟಿ ರೂಪಾಯಿ ಖರ್ಚಾದ್ರು. ಎಷ್ಟು GST ಕಟ್ಟಿದ್ರಿ, ಬಿಲ್ ಕೊಟ್ರಿ ಅಂತ. ತುಟಿ ಪಿಟಕನ್ಲಿಲ್ಲ. ಅದರಿಂದ ಇವನ್ನೆಲ್ಲವೂ ಸಹಿತ ನಾನು ಬಲ್ಲೆ. ನಾನೇನು ಯಾವುದೋ PG ಎಕ್ಸ್ಟೇಷನ್ಗೂ ಅಥವಾ ಇದರಾಗೋ ಎಲ್ಲೋ ದೂರ ಎಕ್ಸ್ಟೇಷನ್ ಏರಿಯಾಗಳಾಗಿಲ್ಲ. ನಾನು ಸಹಿತ ದುರ್ಗಾಂಬಿಕಾ ದೇವಸ್ಥಾನದ ಭಕ್ತನಾಗಿ ಪ್ರತಿ ಶುಕ್ರವಾರ ಮಂಗಳವಾರ ದೇವಸ್ಥಾನಕ್ಕೆ ಹೋಗದಲ್ಲೇ ನಾನು ಮುಂದೆ ಬೇರೆ ಕೆಲಸ ಮಾಡಲ್ಲ. ನನಗೂ ಸಹಿತ ದುರ್ಗಾಂಬಿಕಾ ದೇವಿಯ ಬಗ್ಗೆ ಅಪಾರವಾದಂಥ ನಂಬಿಕೆ ಐತಿ. ಆ ದೇವಿ ಸಾಮಾನ್ಯಳಲ್ಲ ಅಂತಕ್ಕಂಥದ್ದು ಅಪಾರವಾದಂಥ ನಂಬಿಕೆ ಐತಿ. ಆ ದೇವಸ್ಥಾನಕ್ಕೆ ಅಪಚಾರ ಆಗಬಾರ್ದು, ಅದ್ರ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೂ ನಾನು ತಯಾರಿಲ್ಲ. ಆದರೆ ನೀವೇನು ಹೇಳಿದ್ರಲ್ಲ, ರಾಮ ಮಂದಿರದ ಬೆಳ್ಳಿ ಇಟ್ಟಿಗೆ ಇಲ್ಲೇ ದಾರೆಗೆ ಹೋಗೈತಿ ಅಂತಂದು ಹೇಳಿ, ಅದಕ್ಕೆ ನಾನು ಕೇಳ್ತೆ. ದಾರೆಗೆ ಹೋಗೈತಿ ಅಂತ ನೀನು ಸಾಬೀತುಪಡಿಸೋದಾದರೆ ನೀನೇನು ಈ ದೇವಸ್ಥಾನದ ಅಧ್ಯಕ್ಷ ಆಗಿಯಲ್ಲಪ್ಪ. ಈಗ ಹಿಂದೆ ನಿಮ್ಮಪ್ಪರು ಅಧ್ಯಕ್ಷರಿದ್ದು, ನೀನು ಕಾರ್ಯಾಧ್ಯಕ್ಷರಿದ್ದು, ಮತ್ತು ಸಾಬೀತುಪಡಿಸ್ ನೀನು. ನಾನು ಭಾಳ ಸತ್ಯ ಹರಿಶ್ಚಂದ್ರ, ನನ್ನ ಅವಧಿ ಒಳಗೆ ಯಾವುದು ಇಂಥದ್ದು ಆಗಕ್ಕೆ ಬಿಟ್ಟಿಲ್ಲ. ನಾನು ಪಿನ್ ಟು ಪಿನ್ ಲೆಕ್ಕ ಇಟ್ಟೀನಿ. ಪ್ರತಿ 3 ತಿಂಗಳಿಗೆ ಒಂದು ಸತಿ ನಾನು ದೇವಸ್ಥಾನದಲ್ಲಿ ಮೀಟಿಂಗ್ ಮಾಡ್ತೀನಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತೀನಿ, ಅಲ್ಲಿ ಆಗುಗಳ ಬಗ್ಗೆ ಎಲ್ಲರಿಗೂ ಡೈರೆಕ್ಷನ್ ಕೊಡ್ತೀನಿ. ಇಲ್ರಿ 9 ವರ್ಷ ಆಯ್ತು ನಿಮ್ಮ ಕಾರ್ಯದರ್ಶಿ ಸತ್ತು, ದೇವಸ್ಥಾನದ ಕಾರ್ಯದರ್ಶಿ ಆಗಿದ್ದಾರೆ ಸತ್ತು 9 ವರ್ಷ ಆಯ್ತು. ಇನ್ನು ಯಾವ ನಮ್ನಿ ಟ್ರಸ್ಟ್ ನಡೀತೈತಿ ಅನ್ನೋದು ನೀವೇ ಯೋಚನೆ ಮಾಡಿರಿ. ಆ ಟ್ರಸ್ಟಿ ಒಳಗೆ ಎಂತೆಂಥವ್ರು ಮಹಾತ್ಮರದಾರೆ ಅಂದರೆ ನೋಡಿಬಿಟ್ರೆ ನನಗೆ ಎಷ್ಟು ಮಲ್ಲಿಕಾರ್ಜುನಿಗೆ ಪ್ರಶ್ನೆ ಕೇಳ್ತಾರೆ, ಅವ್ನು ಹೆಂಗೆ ಉತ್ತರ ಕೊಡ್ತಾನಪ್ಪ ಅನ್ನೋದು ನಮಗೆ ಭಯ ಆಕೈತಿ. ಅವರ ಸಂಸ್ಥೆ ಕೆಲಸ ಮಾಡೋನು ಟ್ರಸ್ಟಿ, ಅವ್ರ ಹತ್ರ ಸಂಬಳ ತೊಗೊಳೋನು ಇದ್ರೊಳಗೆ ಟ್ರಸ್ಟಿ. ಇನ್ನು ಎಷ್ಟರ ಬಗ್ಗೆ ಅವ್ರ ಬಗ್ಗೆ ಹೋಗಿ ಅವ್ನು ಟೇಬಲ್ ಕೊಟ್ಟು ಇದು ಇದ್ರಾಗ ಅನ್ಯಾಯ ನಡೆದೈತಿ, ಇದನ್ನು ಸರಿ ಮಾಡಬೇಕು, ಇಂಥದನ್ನು ಅಭಿವೃದ್ಧಿ ಮಾಡಬೇಕು ಅಂತಂದು ಹೇಳಿ ಹೇಳ್ತಾನೆ. ನೀವು ಹೇಳಿ ರಾಮಕೃಷ್ಣ ಅಂತಂದು ಹೇಳಿ. ಏನಣ್ಣ ನನಗೆ ಹೇಳಿದ್ರು, ನಾನು ಯಾವಾಗ ಇದೇ ಇದ್ರ ಗಲಾಟೆಗೆ 34 ಮಳಿಗಿದೆ ದೊಡ್ಡ ಗಲಾಟೆ ಆಯ್ತು ಅಲ್ಲಿ ದೇವಸ್ಥಾನದಾಗ. ಟ್ರಸ್ಟಿನ ಬಗ್ಗೆ ದೊಡ್ಡ ಗಲಾಟೆ ಆಯ್ತು. ಟ್ರಸ್ಟ್ ಮಾಡ್ತಾ ಇದ್ದೀರಲ್ಲ, ಯಾಕೆ ಕಾರಣಕ್ಕೆ ಮಾಡಿದ್ರಿ ಅಂತ ನಾನು ಕೇಳಿದೆ. ಹಂಗೆ ಹಿಂಗೆ ಅಂತ ಅದಕ್ಕೆ ಉತ್ತರ ಕೊಟ್ಟು, ಹಿಂದೆ
ಯಜಮಾನ್ ಮೋತಿರಣ್ಣವರು ಅಧ್ಯಕ್ಷರಿದ್ದರು. ಸಮಿತಿ, ದುರ್ಗಾಂಬಿಕಾ ಧರ್ಮದರ್ಶಿಗಳ ಸಮಿತಿ, ಯಜಮಾನ್ ಮೋತಿರಣ್ಣವರು ಅಧ್ಯಕ್ಷರಿದ್ದರು. ಜೆ ಕೊಟ್ರಪ್ಪನವರು ಕಾರ್ಯದರ್ಶಿ ಇದ್ದರು. 9 ಜನದ ಸಮಿತಿ ಇತ್ತು. ನಮ್ಮ ಹಿರಿಯರಾಗಿರ್ತಕ್ಕಂಥ ಚನ್ನಗಿರಿ ವಿರೂಪಾಕ್ಷಪ್ಪನವರು, ಹಿರಿಯರೆಲ್ಲ ಭಾಳ ಜನ ಹಿರಿಯರಿದ್ದರು. ಅದ್ರಾಗ ರಾಜನಹಳ್ಳಿ ಬೇರೆ ಬೇರೆ ಮಂತ್ಯಂದರೆಲ್ಲ, ಹಿರಿಯ ಮಂತ್ಯಂದರೆಲ್ಲ ಇದ್ದರು. ಅದಕ್ಕಿಂತ ಮೊದಲು ಒಂದು ಕಾಂಪ್ಲೆಕ್ಸ್ ಕಟ್ಸಿದ್ರು, ಸ್ಕೂಲ್ ಕಟ್ಸಿದ್ರು ಅವರು. ಆ ಸಮಿತಿ ಇದೆ ಮೋತಿರಣ್ಣರು. ಅವರು 12-13 ಮಳಿಗೆ ಕಟ್ಸಿದ್ರು ಕೊಂಡಜ್ಜಿ ರೋಡಿಗೆ. ಇವರೇ ಅದನ್ನು ಕ್ರಿಯೇಟ್ ಮಾಡಿದ್ರು. ಅದ್ರಾಗ ಅಕ್ರಮ ನಡೆದೈತಿ, ಅದ್ರ ದುಡ್ಡು ಹೊಡೆದಾರ ಹಂಗೆ ಅಂತಂದು ಹೇಳಿ ಅದನ್ನು ಕ್ರಿಯೇಟ್ ಮಾಡಿ ಗಲಾಟೆ ಮಾಡಿಸಿದ್ರು. ಗಲಾಟೆ ಮಾಡಿಸಾದ್ಮೇಲೆ ಮೀಟಿಂಗ್ ಕರೆದು ಈ ಸಮಿತಿನ ಅನಾಮತ್ನೆಗಿಟ್ರು. ಮೋತಿ ವೀರಣ್ಣ ಅಧ್ಯಕ್ಷರು, ಕೊಟ್ರಪ್ಪನವರು ಕಾರ್ಯದರ್ಶಿ, ಉಳಿದಂಥ ಎಲ್ಲ ಸದಸ್ಯರು. ಆವಾಗ ಅಲ್ಲಿರ್ತಕ್ಕಂಥ ಎಲ್ಲ ಭಕ್ತರು ಸೇರಿ, ಇನ್ಕ್ಲೂಡಿಂಗ್ ನಾನು ಸೇರ್ಕೊಂಡು, ಅವತ್ತು ನಾನು ಆ ಮೀಟಿಂಗ್ನಾಗ ಇದ್ದೀನಿ. ಅವತ್ತು 4 ಜನಕ್ಕೆ ಜವಾಬ್ದಾರಿ ಕೊಟ್ಟರು. ನೀವು ಇದನ್ನು ಪರಾಮರ್ಶಿಸಿ, ಏನು ಇದನ್ನು ಕಾಂಪ್ಲೆಕ್ಸ್ ಕಟ್ಸಿದಾರಲ್ಲ ಅದ್ರಾಗ ಏನಾದರೂ ಅಕ್ರಮ ನಡೆದತ್ತ. ನಾನು, ಕರ್ಗೇರ್ ಬಸಪ್ಪ, ಇನ್ನೊಂದಿಬ್ಬರು ನನಗೆ ನೆನಪಿಲ್ಲ, ನಾವಿಬ್ಬರು ಅಂತ ಇದ್ವಿ. ಅದನ್ನು ಇಂಜಿನಿಯರ್ ಇಟ್ಟು ಎಲ್ಲ ಲೆಕ್ಕ ಮಾಡಿಸಿದ್ವಿ. ಅದರಲ್ಲಿ ಯಾವುದು ₹1 ಲೋಪ ಆಗಿಲ್ಲ ಅಂತ ಬಂತು. ಆದರೂ ಸಹ ಇವರು 4 ಜನ ಏನು ಯಜಮಾನರು ಅಂತ ನೇಮಿಸಿದ್ವಲ್ಲ, ಶಾಮನೂರು ಶಿವಶಂಕರಪ್ಪನವರು, ಬಡಗಿ ಕೃಷ್ಣಪ್ಪನವರು, ಸ್ಟಾರ್ ನಾಗಪ್ಪನವರು, ಗುಡ್ಡಳ್ಳ್ಯಾರ ಹೆಸರು ಬರ್ತಾ ಇಲ್ಲ, ತಿಪ್ಪಣ್ಣ, ಗುಡ್ಡಳ್ಳ್ಯಾರ ತಿಪ್ಪಣ್ಣ, ಈ 4 ಜನನ ಈ ಸಮಿತಿ ಬಗ್ಗೆ ತೀರ್ಮಾನ ತಗೊಳ್ರಿ. ಬಡ ಇಲ್ಲಿ ಬಾಪೂಜಿ ಇದ್ರಾಗ ಆಫೀಸ್ನಾಗ ಕುತ್ಕೊಂಡು ಈ ಅಧ್ಯಕ್ಷನ ಕಾರ್ಯದರ್ಶಿನ ವಜಾ ಮಾಡಿದರು. ಶಾಮನೂರು ಶಿವಶಂಕರಪ್ಪ ಅಧ್ಯಕ್ಷ, ಸೊಪ್ಪಿನ ಮರಿಯಪ್ಪ ಕಾರ್ಯದರ್ಶಿ, ಬಡಗಿ ಕೃಷ್ಣಪ್ಪ ಮೆಂಬರು, ಗೋಣೆಪ್ಪ ಮೆಂಬರು, ನಿಂಗಪ್ಪ ಜಾಧವ್ ಮೆಂಬರು, ಇವರೇ ಬರ್ಕೊಂಬಂದರು. ನಾನು ಮೀಟಿಂಗ್ನಾಗ ಹೇಳಿದೆ, ಸ್ವಾಮಿ ನಿಮಗೆ ಹೆಣ್ಣು ನೋಡ್ಕೊಂಬರ್ರಿ ಅಂತಂದು ಹೇಳಿ ಕಳಿಸಿದ್ದು ಮಗನಿಗೆ, ಮದುವೆ ನೀವು ಮಾಡ್ಕೊಳ್ರಿ ಅಂತೆಲ್ಲ ಹೇಳಿತ್ತು ಮೀಟಿಂಗ್ನಾಗ. ಅವತ್ತು ಹೇಳಿದ್ದು ನಾನು, ಮಗನಿಗೆ ಹೆಣ್ಣು ನೋಡ್ಕೊಂಬರಕ್ಕೆ ಹೋದರೆ ಇವರೇ ಮದುವೆಯಾಗಿ ಬಂದರು. ಇಂಥವೆಲ್ಲವೂ ಅಲ್ಲಿ ನಡೆದವೆ. ಅದರಿಂದ ಅವ್ರು ಯಾವತ್ತು ಕರೆದ್ರೂ ರೆಡಿ ಇದ್ದೀನಿ ನಾನು. ಅವ್ರಂಗೆ ಬಾಯಿ ಚಟ ಕೇಳಲ್ಲ. ಇವತ್ತೇನು ಕಾಂಪ್ಲೆಕ್ಸ್ ಕಟ್ಸಿದ್ರಲ್ಲ 34 ಮಳಿಗೆಗಳು, ಅವು ಸ್ಥಿತಿಗತಿ ಏನೈತೆ ನೋಡ್ರಿ. ಅಷ್ಟು ಬಿರುಕ್ಬಿಟ್ಟಾವು ಮಳಿಗೆಗಳು. ಅವತ್ತೇನು ಮೋತಿರಣ್ಣರು ಕಟ್ಸಿದ್ರೆ ಇವತ್ತು ಒಂದು ಗೆರಿ ಬಿದ್ದಿಲ್ಲ. 12 ಮಳಿಗೆ ಅವತ್ತೇನು ಅವ್ರ ಮೇಲೆ ಆಪಾದನೆ ವರ್ಷ ಅವ್ರನ್ನ ತೆಗೆದಾಕಿದ್ರಲ್ರಿ ಕಮಿಟಿಯಿಂದ, ಇವತ್ತು ಒಂದು ಗೆರಿ ಬಿದ್ದಿಲ್ಲ 12 ಮಳಿಗೆಗೆ. ನೀವಿನ್ನೂ ಕಟ್ಸಿ 6 ವರ್ಷ ಆಗಿಲ್ಲ, ಎಲ್ಲ ಬೆರಿ ಬಿಟ್ಟಾವ, ಸೋರ್ತಾವೆ ಮಳಿಗೆ. ಬೇಕಾದ್ರೆ ಈಗಲೇ ಹೋಗೋಣ, ನಾವೆಲ್ಲರೂ ಸಹಿತ ಹೋಗೋಣ. ನಾನು ಸುಳ್ಳು ಹೇಳಿದ್ದು. ಅಣ್ಣ ಸರ್, ಅವ್ರು ಯಾವ ಎನಿ ಟೈಮು ಹಾಂ ಸರ್, ನಾನು ಹೇಳೋದಲ್ಲ. ಅಪರಾಧ ಮಾಡಿದ್ರೆ ನಾನು ಕರಿತಿದ್ದೆ, ಅಪರಾಧ ಮಾಡಿದ್ರೆ ಅವ್ರ ಅಧ್ಯಕ್ಷ ಕೇಳ್ಕೊಂಬಂದು, ಮೊನ್ನೆ ಅಧ್ಯಕ್ಷನ ಸೈನ್ ಇಲ್ದಲೇ ಬಂದಾರೆ ಇಲ್ಲಿ ಮೀಟಿಂಗಿಗೆ. ಮೊನ್ನೆ ನೀವು ನೋಡಿದೆ ನಾನು ಅವ್ರು ಲೆಟರ್ ಕೊಟ್ಟಿರೋದು ನಿಮಗೆ, ಸೈನ್ ಹೋಗಿ ಕೇಳಿದಾರಂತ ಅಧ್ಯಕ್ಷರಿಗೆ. ನಾವು ಹಿಂಗೆ ಮೀಟಿಂಗ್ ಮಾಡ್ತೀವಿ, ಏನೋ ಹಿಂಗೆಲ್ಲ ಚರ್ಚೆ ಮಾಡ್ತೀವಿ, ನೀವು ಸೈನ್ ಹಾಕ್ಕೊಡ್ರಿ ಅಂತ ಹಾಕ್ಸ್ಕೊಂಬಂದ್ರಂತ. ಮೊದಲು ಅಧ್ಯಕ್ಷದೊಂದು ಸೈನ್ ಹಾಕ್ಸ್ಕೊಂಬ. ನಾನು ಏನೇನು ಕೇಳಿದ್ದೇನಲ್ಲಿ ಪ್ರಶ್ನೆಗಳು ಅವಷ್ಟು ಸಹಿತ ಯಾವ್ಯಾವ ಮೀಟಿಂಗ್ಗಳು ಇದಾಗಿದ್ದಾರೋ ಅಲ್ಲೇ ಕರಿಯನ್ರಿ, ಎಲ್ಲಿಯೂ ಬೇಡ. ದುರ್ಗಾಂಬಿಕಾ ದೇವಸ್ಥಾನದ ಈಗ ಏನೋ ಹೇಳಿದ್ರಲ್ಲ, ನಾವು 25 ಲಕ್ಷ ಹಾಕಿ ಮತ್ತೆ ಕಲ್ಯಾಣ ಮಂಟಪನ ಅಭಿವೃದ್ಧಿ ಮಾಡಿದೇವಿ ಅಂತ ಹೇಳಿದ್ರಲ್ಲ, ಸಾರ್ವಜನಿಕವಾಗಿ ಅಲ್ಲೇ ಕರಿಯನ್ರಿ. ಹಾಂ, ನಾನೂ ಬರ್ತೀನಿ. ದಾವಣಗೆರೆ ಇರ್ತಕ್ಕಂಥ ಎಲ್ಲ ಭಕ್ತರು, ದುರ್ಗಾಂಬಿಕಾ ದೇವಿಯ ಭಕ್ತರು ಎಲ್ಲರೂ ಬರಲಿ, ಅವ್ರ ಟ್ರಸ್ಟಿಗಳು ಇರಲಿ. ನಾನೇನು ಪ್ರಶ್ನೆಗಳು ಕೇಳ್ತೀನೋ ಅದಕ್ಕೆ ಉತ್ತರ ಕೊಡಲಿ, ಅವ್ರೇನು ಪ್ರಶ್ನೆಗಳು ಕೇಳ್ತಾರೋ ನಾನು ಉತ್ತರ ಕೊಡ್ತೀನಿ. ಬಾಯಿ ಮಾತನ್ನೇ ಕೊಡಲ್ಲ, ಇದು ದಾಖಲೆ ಸಮೇತ ಕೊಡ್ತೀನಿ. ಸರ್, ನಾವು ಯಾರು ಹೇಳೇ ಇಲ್ಲ ಮುಜರಾಯಿ ಸೇರಿಸ್ತೀವಿ ಅಂತ. ಸರ್, ನಾನು ಹೇಳ್ತಾ ಅದನ್ನೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ.
ನಾವು ಇದನ್ನ ಲೆಕ್ಕ ಕೇಳಿದ್ಕೆ ಇವರೇ ಮುಜರಾಯಿ ಇಲಾಖೆ ಸೇರಿಸ್ರಿ ಅಂತಂದು ಹೇಳಂದು ಇದು ಮಾಡಿದ್ರು, ಹಂಗಾಗಿ ನಾವು ಟ್ರಸ್ಟ್ ಮಾಡಿದ್ವಿ ಅಂತ ಹೇಳಿದ್ರು ಅವ್ರು ಮೊನ್ನೆ. ನಾವೇನು ಯಾವತ್ತೂ ಸಹಿತ ಮುಜರಾಯಿ ಇಲಾಖೆ ಸೇರಿಸ್ರಿ ಅಥವಾ ನೀವು ಭಾಳ ಅವ್ಯವಹಾರ ಮಾಡಿದಿರಿ ಜಾಗದಿಂದ ತೊಲಗಿ ಹೋಗ್ರಿ, ನಾವು ಕೇಳ್ತಕ್ಕಂಥ ಸಮಂಜಸವಾದಂಥ ಪ್ರಶ್ನೆಗೆ ಇವತ್ತವರೆಗೂ ಉತ್ತರ ಕೊಟ್ಟಿಲ್ಲ ಯಾವುದಕ್ಕೂ ಸಹಿತ. ಸರ್ ನಾನು ಅದನ್ನೇ ಕೇಳ್ತಾ ಇದ್ದೀನಲ್ಲ, ನಾನು ಆಗೈತಿ ಅಂತಂದು ಹೇಳ ನಿಮ್ಮ ಮುಂದೆ ಬಂದಿದ್ದೀನಿ. ಈ 34 ಮಳಿಗೆ ಆಗಿದಾವೆ, 34 ಮಳಿಗೆನ ಇವತ್ತು ಸೋರ್ತಾ ಇದಾವೆ, ಬಿರುಕು ಬಿಟ್ಟಿದಾವೆ. ಎಷ್ಟು ಕೋಟಿ ಖರ್ಚು ಮಾಡಿದ್ರಿ? 55 ಲಕ್ಷ ರೂಪಾಯಿ GST ಕಟ್ಟಿದ್ರಿ. GST ಬಿಲ್ ಕೊಡ್ರಿ, ಕಟ್ಟಿದ್ದು GST ಗೌರ್ಮೆಂಟಿಗೆ ತಾನೇ ಕಟ್ಟರೋದು, ಬೇರೆ ಯಾರಿಗೂ ಕಟ್ಟಂಗಿಲ್ಲಲ್ಲ ಸರ್. GST ಗೌರ್ಮೆಂಟಿಗೆ ತಾನೇ ಕಟ್ಟೋದು, ಅದ್ರ ಬಿಲ್ ಇರ್ಬೇಕು ತಾನೆ. ಈಗ ಅವರು ಹೇಳ್ತಾರೆ, ಒಂದ್ ಕಡೆಗೆ ಹೇಳ್ತಾರೆ ನಾವು ಇಷ್ಟು 1000 ಚೀಲ ಸಿಮೆಂಟ್ ಖರೀದಿ ಮಾಡಿದ್ದೀವಿ, ಇಷ್ಟು ಟನ್ ಕಬ್ಬಣ ಮಾಡಿದ್ದೀವಿ, ಇಷ್ಟು ಜಲ್ಲಿ ಖರೀದಿ ಮಾಡಿದ್ದೀವಿ ಅಂತಂದೇಳಿ ಒಂದ್ ಕಡೆ ಲೆಕ್ಕ ತೋರಿಸ್ತಾರೆ. ಒಂದ್ ಕಡೆ ಲೆಕ್ಕ ತೋರಿಸ್ತಾರೆ, ಇಷ್ಟು ಚದರಡಿಗೆ ಇಷ್ಟು ದುಡ್ಡು ಕೊಟ್ಟಿವಿ, GST 55 ಲಕ್ಷ ಕಟ್ಟಿದೀವಿ ಅಂತ. ಯಾವ್ದನ್ನು ಒಪ್ಪಿಗೆಬೇಕು? ಕಬ್ಬಣ ಖರೀದಿ ಮಾಡಿದ್ರೆ GST ಹೋಗತ್ತೆ, ಸಿಮೆಂಟ್ ಖರೀದಿ ಮಾಡಿದ್ರೆ GST ಹೋಗತ್ತೆ, ಮರಳು ಖರೀದಿ ಮಾಡಿದ್ರೆ ರಾಯಲ್ಟಿ ಹೋಗ್ತೈತಿ, ಜಲ್ಲಿ ಖರೀದಿ ಮಾಡಿದ್ರೆ ರಾಯಲ್ಟಿ ಹೋಗ್ತೈತಿ. ಇನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಎಲೆಕ್ಟ್ರಿಷಿಯನ್ ಸಾಮಾನು ತಗೊಂಡ್ರೆ ಅದ್ರ GST ಹೋಗ್ತೈತಿ. ಇನ್ನೇನಪ್ಪ ಲೇಬರ್ಗೆ ಒಂದೇ ನೀವು GST ಕೊಡ್ಬೇಕಾಗ್ತದೆ. ಮೂರನೇ ವ್ಯಕ್ತಿ ಎಲ್ಲೇ ಇದಾರ? ಎಷ್ಟು ದಿವಸ ನೀವೇ ನೋಡಿದಿರ? ಯಾಕೆ ಮಾಡಲಿಲ್ಲ? ಮೂರನೇ ವ್ಯಕ್ತಿಯಿಂದ ಮಾಡಿಸ್ತೀವಿ ಅಂದ್ರೆ ಯಾಕೆ ಮಾಡಲಿಲ್ಲ? ನೀವು ಇದ್ರಲ್ಲಣ್ಣ, ನೀವೇ ಅವತ್ತಿದ್ರಿ ಅವತ್ತು ಗಲಾಟೆದಾಗ. ಸರ್ ನಾನು ದುರುಪಯೋಗ ಆಕತಿ, ಲೂಟಿ ಹೊಡೆದಾರ ತಿಂದಾರ ಅಂತಂದು ಹೇಳಿ ನಾನು ಹೇಳಲ್ಲ. ಅವರು ಚರ್ಚೆಗೆ ಬರಲಿ, ನಾನು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಹೇಳಿ, ಸಮಂಜಸವಾದ ಉತ್ತರ ಹೇಳಿ. ನಾನು 100ಕ್ಕೆ 100 ಕರೆಕ್ಟ್ ಇದ್ದೀನಿ, ಇದರಲ್ಲಿ ಯಾವುದೂ ಲೋಪ ಆಗಿಲ್ಲ. ನಾನು ಅವತ್ತು ಹೇಳ್ತೀನಿ ಇಂತಿಂತದ್ರಾಗ ಇಷ್ಟಿಷ್ಟು ಲೋಪ ಆಗೈತಿ ಅಂತ. ನಾನು ಏನೋ ಬಾಯಿ ಚಟಕ್ಕೆ ಅವ್ರಂಗೆ ತಾರೆಗೆ ಹೋಗೈತಾ ಬೆಳ್ಳಿ ಇಟ್ಟಿಗೆ. ಆಮೇಲೆ ಅವನೇನೋ ಹೇಳಿದ್ನಲ್ಲ, ಅವನು ಶೆಟ್ಟಿ ಯಾರ ಬೇಜಾವರ ಶ್ರೀಗಳಿಗೆ ಹೋಗಿದ್ದೆ ನಾನು ಮೊನ್ನೆ ಉಡುಪಿಗೆ. ಅವ್ರು ಹೇಳಿದರು, ನಮಗೆ ಸಾಕಷ್ಟು ದುಡ್ಡು ಬಂದ್ಬಿಟ್ಟತಿ, ನಿಮ್ಮದು ಬೆಳ್ಳಿ ಇಟ್ಕಿನೇ ಬೇಡ ಅಂತ ಹೇಳಿದರು ಅಂತ. ಪೇಜಾವರ ಶ್ರೀಗಳದೇ ಇದನ್ನು ಕೇಳಿಸ್ತಾ